ಈ ದಿನ ನಿಮ್ಮ ಕುಟುಂಬದಲ್ಲಿ ನೀವು ಅಂತರಿಂದ್ರಿಯವಾದ ಪಾಪಗಳಿಗೆ ಗುರಿಯಾಗಿ ನಿಮ್ಮ ಕುಟುಂಬದ ಆಶೀರ್ವಾದಕ್ಕೆ ತಡೆಯಾಗಿದ್ದೀರಾ? ನಿಮ್ಮನ್ನು ಪರಿಶೋಧಿಸಿ ನೋಡಿರಿ. ಚರ್ಚಿಗೆ ಹೋಗುತ್ತೇನೆ, ಸತ್ಯವೇದ ಓದುತ್ತೇನೆ, ಪ್ರಾರ್ಥಿಸ್ತೇನೆ ಎಂದೆಲ್ಲ ಹೇಳಬಹುದು. ಅದಕ್ಕಿಂತ ಮುಖ್ಯವಾಗಿ ಅಂತರಿಂದ್ರಿಯವನ್ನು ನೋಡುವ ದೇವರ ಮುಂದೆ ನೀತಿವಂತನಾಗಿ ಜೀವಿಸ್ತಿದ್ದೀಯೋ? ಮನೆಯಲ್ಲಿ ಒಂದು ಅಂಗವಾಗಿದ್ದ ನೀನು ಮನೆಗೆ ನಿನ್ನಿಂದ ಆಶೀರ್ವಾದವು ಸಿಗುವ ಹಾಗೆ ನಡೆದಿದೆಯೋ? ಮನೆಯಿಂದ ಹೊರಗೆ ಹೋಗಿ ನಂತರ ಮನೆಗೆ ಹಿಂತಿರುಗಿ ಬರುವಾಗ ದೇವರ ಆಶೀರ್ವಾದದೊಂದಿಗೆ ಬರುತ್ತೀಯೋ ಅಥವಾ ಶಾಪದೊಂದಿಗೆ ಬರುತ್ತೀಯೋ? ಜಕ್ಕಾಯನು ಮನೆಯಿಂದ ಹೊರಗೆ ಹೋಗುವಾಗ ಪಾಪಿಯಾಗಿ ಹೋದ, ಮನೆಗೆ ಹಿಂತಿರುಗಿ ಬರುವಾಗ ರಕ್ಷಣೆಯೊಂದಿಗೆ ಬಂದನು. ಆಕಾನನು ಮನೆಯಿಂದ ಹೊರಗೆ ಹೋಗುವಾಗ ಒಳ್ಳೆಯವನಾಗಿಯೇ ಹೋದನು, ಮನೆಗೆ ಹಿಂತಿರುಗಿ ಬರುವಾಗ ಕೋಪಾಗ್ನಿಯೊಂದಿಗೆ ಬಂದನು. ಕುಟುಂಬದ ಆಶೀರ್ವಾದಕ್ಕೆ ಕುಟುಂಬದ ತಂದೆ ತಾಯಿಯು ಪ್ರಮುಖರಾಗಿದ್ದಾರೆ. ನಮ್ಮ ಪಾಪ ಜೀವಿತ, ದೇವರಿಗೆ ಮೆಚ್ಚುಗೆ ಇಲ್ಲದ ಜೀವಿತ ಕುಟುಂಬವನ್ನು ಬಾಧಿಸುತ್ತದೆ ಎಂದು ಮರೆಯಬೇಡ್ರಿ. ಅದೇ ಸಮಯದಲ್ಲಿ ನಮ್ಮ ಭಕ್ತಿ ವೈರಾಗ್ಯವುಳ್ಳ ಜೀವಿತ, ನಮ್ಮ ಪರಿಶುದ್ಧ ಜೀವಿತವು, ದೇವರಿಗೆ ಮೆಚ್ಚುಗೆಯಾದ ಜೀವಿತವು, ಅದರ ಮೂಲಕ ನಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದದ ಮಳೆಯೇ ಸುರಿಸಲ್ಪಡುತ್ತದೆ.